ನಾನು ನಿಮ್ಮ ಕಲಗೌಡ ಪಾಟೀಲ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಬಂದಿದ್ದೀವಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಚಿತ್ರಕಲಾದಲ್ಲಿ ಭವನದಲ್ಲಿದ್ದೀವಿ. ಯಾಕೆ ಬಂದವಪ್ಪ ಅಂತಂದ್ರೆ ಇಲ್ಲಿ ವಂಡರ್ಫುಲ್ ಫೋಟೋಗ್ರಫಿ ಮಾಡಿರೋ ಚಿತ್ರಕಲಾ ಪ್ರದರ್ಶನ ಧಾರವಾಡದಲ್ಲಿ ಈ ವರ್ಷ ಮಾಡಿದ್ದಾರೆ. ಟ್ರೆಕ್ ರೈಡ್ ಆ್ಯಂಡ್ ಕ್ಲಿಕ್ ಬನ್ನಿ ನೋಡ್ಕೊಂಬರೋಣ ಯಾವ ಥರ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಅವ್ರು ಮಾಡಿದಾರಂತೆ. Lakhs of years. If you take Himalayas, it is just 45,000 years old. It is evolving mountain. But Western Ghats is well, ನೀವು ಹೋದ್ರೆ ಟೆಕ್ಟಾನಿಕ್ ಥಿಯರಿ ಅಂತ ಹೇಳ್ತಾರೆ, ಆಫ್ರಿಕಾದಿಂದ ಬೇರ್ಪಟ್ಟು ಇಟ್ ಹ್ಯಾಸ್ ಇಟ್ಸ್ ಓನ್ ಏಜಸ್. ಸೊ ಅಂಥದ್ದು ಉಳ್ಕೊಂಡು ಹೋಗ್ಬೇಕು ಮುಂದಿನ ಇದಕ್ಕಂತೇಳಿ ಅಷ್ಟು ಮಾಡಿರ್ತೀವಿ ನಾವು. ಒಂದು 150 ಮಟ್ಟ ಮಾಡಿ ಫ್ರೇಮ್ಸ್. ಸೊ ನಿಮ್ಮದು ಆಮೇಲೆ ಅಮೃತಂದು ಹಿಮಾಲಯ ರೈಡ್ ಹೋದಾಗಿಂದ ನಂದಿದೆ. ನಾವು ಗ್ರೇಟ್ ಹಿಮಾಲಯನ್ ರೈಡ್ ಅಂತ ಮಾಡಿದ್ವಿ. ಅಲ್ಲಿ ಎಲ್ಲ ಯಾವ ವರ್ಷ ನಾವು 2015 ಮಾಡಿದ್ದೀವಿ. ಅಲ್ಲಿಯೂ ಕೂಡ ಎಲ್ಲ ಸಣ್ಣ ಸಣ್ಣ ನಮ್ಮ ಪಂಚಾಯತ್ ಹೆಂಗೆ ಅದಾವಲ್ಲ, ಗ್ರಾಮ ಪಂಚಾಯತ್ ಹಂಗೆ ಅದಾವ್ರಿ ಹಮ್ಲೆಟ್ಸ್. ಅಲ್ಲಿ ಎಲ್ಲ ಸೇವ್ ಹಿಮಾಲಯಾಸ್ ಅಂತ ಹೇಳಿ ಆಗಿಂದ ಯಾರ್ಯಾರು ಚೀಫ್ ಮಿನಿಸ್ಟರ್ಸ್ ಇದ್ರು 5 ಸ್ಟೇಟ್, ದೋಸ್ ಆರ್ ಅಡ್ಜಸೆಂಟ್ ಟು ಹಿಮಾಲಯನ್ ರೀಜನ್, ಅವರಿಗೆಲ್ಲ ನಾವು ಮನವಿ ಕೊಟ್ಟಿದ್ವಿ, ಡೋಂಟ್ ಲಿಟರ್ ಆ್ಯಂಡ್ ಸೇವ್ ಹಿಮಾಲಯಾಸ್. ಯಾಕಂದ್ರೆ ಈಗ ಅದರದ್ದು ಪರಿಣಾಮ ಗೊತ್ತಾಗ್ತೈತಿ ಎಷ್ಟು ಟೂರಿಸಮ್ದಿಂದ ಎಕ್ಸ್ಪ್ಲಾಯ್ಟ್ ಆಗೈತಿ. ಇಫ್ ಯು ಲುಕ್ ಎಟ್ ದ ಫಾರಿನ್ ಕಂಟ್ರೀಸ್, ದೇ ಡೂ ಸಿಸ್ಟಮೆಟಿಕ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಟೂರಿಸಮ್ ಆ್ಯಂಡ್ ವೆರಿ ರೆಸ್ಪಾನ್ಸಿಬಲ್ ಟೂರಿಸಮ್. ಅದನ್ನು ನಾವು ಇಲ್ಲಿ ಮಾಡಿದ್ರು ಅಂದ್ರೆ, ಸೊ ಅವಾಗ ಹಿಂಗೆ ನಮ್ಮಂಗನ ಯಾರೋ ಪರಿಸರವಾದಿ ಇದನ್ನ ಫೈಲ್ ಮಾಡಿದ್ದಕ್ಕೆ ಏನಾಯಿತು, ಸುಪ್ರೀಂ ಕೋರ್ಟ್ 1000 ವೆಹಿಕಲ್ಸ್ ಪರ್ ಡೇ ಅಂತ ರಿಸ್ಟ್ರಿಕ್ಟ್ ಮಾಡಿ. ಸೊ ನಮಗೆ ಜನರಿಗೆ ಇನ್ನೂ ಹೆಚ್ಚು ತಿಳುವಳಿಕೆ ಬರಬೇಕು. ಸೊ ನಾವು ಹಿಮಾಲಯ ಮಾಡಿದ್ದು ಒಂದು ಸ್ವಲ್ಪ ಫೋಟೋಗ್ರಾಫ್ಸ್ ಅದಾವೆ, ವೆಸ್ಟರ್ನ್ ಘಾಟ್ಸ್ ಅದಾವೆ, ಆಮೇಲೆ ಕೆಲವು ನಮ್ಮ ಅಮೃತ್ ಚರಂತಿ ಮಠ ಅವ್ರದ್ದು ಪೋರ್ಟ್ರೇಟ್ಸ್ ಅದಾವೆ. ಇದು ಒಂದು ಪರ್ಟಿಕ್ಯುಲರ್ ಪೋರ್ಟ್ರೇಟ್ ನಾನು ಇದ್ರಾಗ ಮನು ಟೆಂಪಲ್ ಒಳಗೆ ಮನಾಲಿ ಮನುದಿಂದನ ಮನಾಲಿ ಅಂತ ಹೆಸರು ಬಂತು. ಸೊ ಮನು ಟೆಂಪಲ್ ಒಳಗೆ ಈ ಅಜ್ಜಿ ಕುಂತಿದ್ದು. ಸಿ 106 ಇಯರ್ಸ್ ಓಲ್ಡ್. ಅವಾಗ ನಾ 2015 ಅವ್ರದ್ದು ಹೆಸರು ಕೇಳಿದೆ, ಏನೋ ದೇವಿ ಅಂತಿದ್ರಿ, ನಯನಾ ದೇವಿ ಗೌರಿ ಹಿಂಗೇನೋ ಹೇಳಿದ್ರು ಅವರು. ತುಂಬ ತಮಾಷೆಯಿಂದ ಮಾತಾಡ್ತಾರೆ. ಇದು ಬದಾಮಿ ಸರ್, ಬದಾಮಿ. ಆಮೇಲೆ ಪತ್ರಿಗಿತ್ತಿದು ಹೆಂಗೆ ಇದೆ ಅಂತ ಹೇಳಿ ಅಕ್ರೋಬ್ಯಾಟಿಕ್ಸ್ ಅಂತ ತೆಗೆದ. ಇದು ಕಾಜಾಣ ಇದು ಅಲ್ಲ. ಸೊ ಅರ್ಲಿ ವಿಂಟರ್ ಲೈಕ್ ಮಾರ್ನಿಂಗ್ಸ್, ಅರ್ಲಿ ಮಾರ್ನಿಂಗ್ಸ್ ಭಾಳ ದಿವಸ ಹಿಂದಿಂದ ರೀ, 20 ವರ್ಷ ಹಿಂದಿನ ಫೋಟೋ ಐತದು. ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಲೈಟ್ ಬರತೈತಂದ್ರೆ ಸ್ವಲ್ಪ ಕ್ಯಾಮ್ರಾದಾಗ ಸೆಟ್ಟಿಂಗ್ ಮಾಡಿ ISO ಇರ್ತೈತಿ, ಅಪರ್ಚರ್ ಇರ್ತೈತಿ, ಸ್ಪೀಡ್ ಇರ್ತೈತಿ, ಅದಕ್ಕೆ ಎಷ್ಟು ಮಾಡ್ಬೇಕು ಮಾಡಿ ತೆಗಿತಾರೆ. ಇವ್ರು ಬೆಳಗಾವ್ದಾಗ ಒನ್ ಆಫ್ ದಿ ಓಲ್ಡೆಸ್ಟ್ ಥಿಯೇಟರ್ ರೆಕ್ಸ್ ಅಂತಿತ್ತು, ಕೆಡವ್ಯಾರ ಅದನ್ನ, ಅದರದ್ದು ಓನರ್ ರೀ ನಾಂಜಿಬಾಯಿ ಅಂಥೇಳಿ. ಇವ ನಮ್ಮ ಫ್ರೆಂಡ್ ರೀ, ನಮ್ಮ ಕ್ಲಾಸ್ಮೇಟ್, ಈಸ್ ಅ ರಾಜಸ್ಥಾನಿ. ಸೊ ಅವರಿಗೆ ಅದೊಂದು ಇದು ಸ್ವಲ್ಪ ಅರೇಂಜ್ ಮಾಡಿ ತೆಗೆದಿದ್ದೈತಿ. ಇನ್ನೊಬ್ಬರು ಫೋಟೋಗ್ರಫಿ ಸ್ಟೂಡೆಂಟ್ಸಿಗೆ ಟ್ರೈನಿಂಗ್ ಕೊಡುವಾಗ ತೆಗೆದಿದ್ದೈತಿ. ಸೊ ಲೈಟ್ ಹೆಂಗೆ ಸ್ಟಡಿ ಮಾಡಬೇಕು, ಯಾವ ಪೋಸ್ನ್ಯಾಗ ಕುಂಡಿರ್ಬೇಕು, ಅವ್ರದ್ದು ಕಣ್ಣೊಳಗೆ ಕ್ಯಾಚ್ ಲೈಟ್ಸ್ ಇರ್ತಾವೆ, ಅವ್ನು ಹೆಂಗೆ ಹೈಲೈಟ್ ಮಾಡಬೇಕು, ಸೊ ಇವನ್ನೆಲ್ಲ ಕಲಿಸ್ತಾರೆ ಅಮೃತ್. ಸೊ ಅವಾಗ ತೆಗೆದಿದ್ದೈತಿ. ಇವರು ಒಬ್ಬರು ವಿಂಗ್ ಕಮಾಂಡರ್ ರಿಟೈರ್ಡ, ನಮ್ಮ ರಾಯ್ ರೋಡ್ ಇರ್ತಿದ್ರು ಬೆಳಗಾವ್ದೊಳಗೆ, ಈಗಿಲ್ಲ ಅವ್ರು ತಿರ್ಕೊಂಡಾರ. ಬಟ್ ಅವ್ರದ್ದು ಒಂದು ಏನೋ ಫೋಟೋಜೆನಿಕ್ ಫೇಸ್, ಅದಕ್ಕೆ ಪೋರ್ಟ್ರೇಟ್ಸ್ ಚಲೋ ಬರ್ತಾವಂತೆ. ನನಗೆ ಡೇವಿಡ್ ಇದು ಹಿಂದಿ ಫಿಲ್ಮ್ ಆಕ್ಟರ್ ಡೇವಿಡ್ ನೆನಪಾಯ್ತು ಇವು ಹೆಂಗೆ ಕ್ಯಾಮಫ್ಲೈಸ್ ಮಾಡ್ತಾವ ಅಂಥೇಳಿ ಈ ಟ್ರೀ ಇದ್ರೊಳಗೆ ಈ ಜೂಮ್ ಮಾಡಿದ್ದಕ್ಕೆ ಕಂಡೈತೆ ರೀ. ಅದರ್ವೈಸ್ ಇಟ್ ಈಸ್ ಹೈಲಿ ಕ್ಯಾಮಫ್ಲೈಸ್. ಹಾಂ ರೀ, ಎಲಿ ಒಳಗೂ ಇರ್ತಾವ. ಸೊ ಹೋದಾಗ ಒಂದು ಸಿಕ್ಕಿತ್ತು ಫೋಟೋ ಹಿಂಗೆ ಗುಡ್ಡ. ಇದು 3 Idiots ಪಾಯಿಂಟ್ ಇದು ಫೋಟೋ ಪ್ಯಾಂಗಾಂಗ್ಸು ಅಲ್ಲಿ ಹಿಮಾಲಯದಾಗ ಹಿಂದೆ ಸೂರ್ಯನ ಬೆಳಕಿಗೆ ಅದು ಹೆಂಗೆ ಕಾಣ್ತೈತಿ, ಸುಮ್ಮನೆ ಏನೋ ಒಂದು. ಇದು ಕೊಡೈಕೆನಾಲ್, ಅಲ್ಲಿ ಒಂದು ಹಳ್ಳಿ ಐತ್ರಿ. ಈಗ ಅವ್ರು ಹಿಂಗೆ ಸ್ಟೆಪ್ ಫಾರ್ಮಿಂಗ್ ಮಾಡ್ತಾರೆ.
ಗುಡ್ಡದ ಮೇಲೆ ಅಷ್ಟಷ್ಟ ಕಟ್ ಮಾಡಿ ಅದು ಅಲ್ಲಿ ಹಿಲ್ ಸ್ಟೇಷನ್ಯಾಗ ಅಷ್ಟ ಮಾಡ್ತಾರೆ. ಸೊ ಇದೊಂದು ಪಂಬರಾಯ ಅಂಥೇಳಿ ವಿಲೇಜ್ ಐತ್ರಿ. ಅವರೆಲ್ಲ ಕ್ಲೋಸ್ ಮನೆ ಇರ್ತಾವೆ. ಅದು ಮ್ಯಾಲಿಂದ ಸೂರ್ಯನ ಬೆಳಕು ಬಿದ್ದಾಗ ಹೆಂಗೆ ಕಾಣ್ತೈತಿ ಅಂಥೇಳಿ ಒಂದು ಫೋಟೋ. ಹಾಂ, ಈಗ ಇದು ಕಂಬಳಿ ಹುಳ, ಅದಕ್ಕೆ ನೀವು ಬೆಳ್ಯಾಕೆ ಬಿಟ್ಟರೆ ಎಷ್ಟು ದೊಡ್ಡದಾಕೈತೆ ಅಂಥೇಳಿ ಬಿಳಿ ಆಗೈತೆ ಅದೊಂದು. ಇದಲ್ಲಿ ನಮ್ದು ಎಲ್ಲೋ ಥ್ರೋಟೆಡ್ ಸಿಂಟಾನ ಅಂತಾರೆ. ಅದಕ್ಕೆ ಕುತ್ತಿಗೆ ಕಡೆ ಇಲ್ಲಿ ಹಿಂಗೆ ಒಂದು ಇದು ಇರ್ತೈತಿ. ಹಾಂ.